ಪ್ರಿಯ ವೀಕ್ಷಕರೇ, ಇತ್ತೀಚೆಗಷ್ಟೇ ಇಹಲೋಕ ತ್ಯಜಿಸಿದ ಬಹುಮುಖ ಪ್ರತಿಭೆ, ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿಗೆ IAS ಪರೀಕ್ಷೆ ಪಾಸು ಮಾಡಿದ ಕೀರ್ತಿಗೆ ಭಾಜನರಾಗಿದ್ದ ಕೆ ಶಿವರಾಮ್ ತನ್ನ ವೈಯಕ್ತಿಕ ಜೀವನ ಕುರಿತು ಅನೇಕ ವಿಚಾರಗಳನ್ನು ಈಗಾಗಲೇ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಅವರ ಖಾಸಗಿ ಜೀವನ ಅಂದರೆ ವೈವಾಹಿಕ ಬದುಕು ಕುರಿತ ಬಹಳ ಇಂಟ್ರೆಸ್ಟಿಂಗ್ ವಿಚಾರವನ್ನ ಮನಬಿಚ್ಚಿ ಮಾತನಾಡಿದ್ದಾರೆ. ಒಬ್ಬ ವ್ಯಕ್ತಿ ಉನ್ನತ ಹುದ್ದೆ ಗಿಟ್ಟಿಸಿಕೊಂಡ್ರು ಮದುವೆಯಾಗಲು ಹೆಣ್ಣಿನ ಕಡೆಯವರು ನಡೆಸಿಕೊಂಡ ರೀತಿಗೆ ಬಹಳ ಬೇಸರಿಸಿಕೊಂಡು ನಾನು ದೊಡ್ಡ ಮಟ್ಟದ ಹುದ್ದೆ ಗಿಟ್ಟಿಸಿಕೊಳ್ಳದೆ ಹೆಣ್ಣನ್ನ ನೋಡಲೇಬಾರದೆಂಬ ನಿರ್ಧಾರ ಬಂದು ಅವ್ರು ಮಾಡಿದ್ದೇನು ಅನ್ನೋದನ್ನ ಅವರೇ ತಮ್ಮದೇ ದಾಟಿಯಲ್ಲಿ ವಿವರಿಸಿದ್ದಾರೆ. ಅದೇನು ಅನ್ನೋದನ್ನ ನೋಡೋಣ ಬನ್ನಿ. ಡಿವೈಎಸ್ಪಿ ಇದ್ದಾಗ ಮೊದಲ ಬಾರಿ ಹೆಣ್ಣನ್ನು ನೋಡಲು ಹೋಗಿದ್ರಂತೆ. ಡಿವೈಎಸ್ಪಿ ಆಗಿತ್ತು. ಅವಾಗ ನಾನು ನಮ್ಮ ಮಿಸಸ್ನ ಹೋಗಿ ಭೇಟಿ ಮಾಡಿ ನೋಡಿದೆ, ಯಾರೋ ತೋರಿಸಿದ್ರು. ಆದರೆ ನಾನು ಒಪ್ಪಿಗೆ ಕೊಟ್ಟಿರಲಿಲ್ಲ. ಯಾಕೆ ಅಂತಂದರೆ ನಾನು AS ಹೆಸರು ಬಂದಮೇಲೆ ಮಾಡಬೇಕು. ಅದು ಯಾಕೆ ಅಂದರೆ ಒಂದು ಸಾರಿ ಹೆಣ್ಣು ನೋಡೋಕೆ ಹೋದ್ವಿ ನಾವು. ನಮ್ಮ ಮಾವ ಒಬ್ಬರು ಇದ್ದರು, ಅವರು ಒಂದು ಕಡೆ ಮಂಡ್ಯದಲ್ಲಿ ಹೆಣ್ಣು ನೋಡೋಕೆ ಕರ್ಕೊಂಡು ಹೋದರು. ಅವರು ಎಣ್ಣೆ ತೋರಿಸಲಿಲ್ಲ ನನಗೆ. ಯಾಕೆ ಅಂತಂದರೆ ನಾವು ಅವಾಗ ಬರೀ ಡಿಗ್ರಿ ಮಾಡಿರೋದು, MA ಅಷ್ಟೇ ಮಾಡಿರೋದು. ಕರೆಸ್ಪಾಂಡೆನ್ಸ್ನಲ್ಲಿ MA ಮಾಡಿದ್ದೆ ನಾನು. ಆಮೇಲೆ ಗೊತ್ತಾಯಿತು ಅವರು ಎಕ್ಸ್ಪೆಕ್ಟ್ ಮಾಡೋದು ಅವ್ರ ನಿರೀಕ್ಷೆ ಡಾಕ್ಟ್ರು ಇಂಜಿನಿಯರು ಅಂತ ನಿರೀಕ್ಷೆ ಮಾಡ್ತಾಯಿದ್ರು ಅನಿಸುತ್ತೆ. ನಮ್ಗೆ ಹೆಣ್ಣು ತೋರಿಸಲಿಲ್ಲ. ಹೆಣ್ಣಿನ ಕಡೆಯವರು ಮೊಟ್ಟೆ ಹಾಕಿ ಹೊಲಸು ನೀಡಿದ್ರಂತೆ. ಅವಾಗ ಏನಾದ್ರು ಹೆಣ್ಣು ನೋಡೋಕೆ ಹೋದರೆ ಯಾರು ಊಟ ಗೀಟ ಕೊಡೋದಿಲ್ಲ. ಅವ್ರು ಊಟ ಕೊಟ್ಟರು ಮೊಟ್ಟೆ ಹಾಕ್ಬಿಟ್ಟು ಈ ಮೊಟ್ಟೆ ಹಾಕ್ಬಿಟ್ರು ಈ ಹೊಲ್ಸು ಕೊಟ್ಟರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ. ಇಂಡಿಕೇಶನ್ ಅಂದರೆ ಅದು ಅಂಡರ್ಸ್ಟುಡ್. ಜೀವನದಲ್ಲಿ ಹೆಣ್ಣು ನೋಡೋಕೆ ಹೋಗಲ್ಲ ಅಂದಿದ್ರಂತೆ. ನಾನು ವಾಪಸ್ ನಾನು ನಮ್ಮ ಮಾವನಿಗೆ ಹೇಳಿದೆ, ನೋಡಪ್ಪ, ಇನ್ನು ಜೀವನದಲ್ಲಿ ನಾನು ಹೆಣ್ಣು ನೋಡೋಕ್ಕೆ ಹೋಗಲ್ಲ, ಅವರೇ ಹುಡ್ಕೊಂಡು ಬರಬೇಕು, ಅಲ್ಲಿವರೆಗೂ ನಾನು ಮದುವೆ ಆಗಲ್ಲ. ಒಂದು 2-3 ಜನ ಹೆಣ್ಣು ಕೊಟ್ಟು ತೋರಿಸಲಿಲ್ಲ ರೀ ನನಗೆ. ಇಲ್ಲೇ ವಿಜಯನಗರದಲ್ಲಿ ಅದೊಂದು ಆ ಘಟನೆಗಳನ್ನ ಮರೆಯೋಕ್ಕೆ ಆಗಲ್ಲ ನನಗೆ. ವಿಜಯನಗರದಲ್ಲಿ ಒಬ್ಬ ಜೂನಿಯರ್ ಇಂಜಿನಿಯರು, ಅದು ಅವನ ಮಗಳಲ್ಲ, ಅವ್ರ ಅಣ್ಣನ ಮಗಳು. ಅವಾಗ ನೋಡೋಕೆ ಹೋದ. ಅವಾಗ ನಾನೇನು ಕಡಿಮೆ ಇಲ್ಲ, ಪೊಲೀಸ್ ರಿಪೋರ್ಟ್ರು, ಡಿಗ್ರಿ ಎಲ್ಲ ಆಗಿದೆ. ಹೋಗಿ ಕೇಳಿದ್ರೆ ಮಾತೇ ಆಡಿಲ್ಲ ಅವನು. ನಮ್ಮನ್ನು ಮುಖ ಕೊಟ್ಟೆ ಮಾತಾಡಲಿಲ್ಲ ನೋಡಿ ಅಂತ. ಫೇಸ್ ಟು ಫೇಸ್ ಹೆಣ್ಣು ತೋರಿಸಿಲ್ಲ, ನನ್ನ ಸರಿಯಾಗಿ ಮಾತಾಡ್ಸಲೂ ಇಲ್ಲ. ಹೀಗೆ ಒಂದು 3 ಘಟನೆ ಅದು ನನಗೆ. ಆವಾಗ ನನಗೆ ಬೇಸತ್ತು ಒಂದು ತೀರ್ಮಾನ ಮಾಡಿದೆ. ಅದು ನಮ್ಮ ತಾಯಿ ಹಿಂಸೆಗೋಸ್ಕರ ಬೇಗ ಮದುವೆ ಆಗ್ಬಿಡಪ್ಪ ನಾನು ಇದ್ದಂಗೆ. ಅದಕ್ಕೆ ನಾನು ಆಮೇಲೆ ಡಿಸೈಡ್ ಮಾಡಿದೆ, ಹೆಣ್ಣುಗಳನ್ನ ಅವರೇ ಹುಡ್ಕೊಂಡು ಬರಬೇಕು, ಇಲ್ಲ ನಾನು ಮಾಡಬಾರ್ದು. ನಾನು ಹೋಗಿ ಸಾಕಾಗಿದೆ, ನನ್ನನ್ನು ರಿಜೆಕ್ಟ್ ಮಾಡಿದ್ದಾರೆ, ಆದರೆ ಇನ್ನೂ ನಾನು ಹೆಣ್ಣು ನೋಡೋಕೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿ ಪೇಪರ್ನಲ್ಲಿ ನಾನು ಆಫೀಸರ್ ಅಂತ ಬರಬೇಕು. ಪೇಪರ್ನಲ್ಲಿ ನನ್ನ ಹೆಸರು ಆಫೀಸರ್ ಅಂತ ಅನೌನ್ಸ್ ಆಗಬೇಕು, ಅದುವರೆಗೂ ನನಗೆ ಮದುವೆನೇ ಬೇಡ ಅಂತ. DYSP ಆಗಿದ್ದಾಗ ಆವಾಗ ನಮ್ಮ ಮಿಸಸ್ ನೋಡಿದ್ದೆ ನಾನು. ಆದರೂ ನಾನು ಏನು ಹೇಳಿಲ್ಲ, ಸುಮ್ಮನಾಗ್ಬಿಟ್ಟಿದ್ದೆ. ಪೇಪರ್ನಲ್ಲಿ IAS ಅನೌನ್ಸ್ ಆಯಿತು. ಆವಾಗ ಫೋನ್ ಮಾಡಿ ಹೇಳಿದೆ, ಛತ್ರ ಬುಕ್ ಮಾಡಿ ಅಂತ. ಮಾತುಕತೆ ಏನಿಲ್ಲ, ಡೈರೆಕ್ಟ್ ಛತ್ರ ಬುಕ್ ಮಾಡಿ ಅಂತ. 6 ಆಗಸ್ಟ್ 10 ಏನು ಡೈರೆಕ್ಟ್ ಮದುವೆ ಆಗ್ತೀನಿ. ಅವ್ರಿಗೆ ಸಾಕು, ಏನು ಮಾತಾಡಿಲ್ಲ, ಸುಮ್ಮನೆ ಹಿಂಗೆ ಹೇಳಿದ್ರಲ್ಲ ಅಂತ. ಅವಾಗ ಭಾಳ ಆಫರ್ಸ್ ಬರೋಕ್ಕೆ ಶುರು ಆದವು. ಹೇಳಿದೆ ಮದುವೆ ಆಗಿ ಆಗಸ್ಟ್ 10 ಮದುವೆ ಆಗಿ ಆಗಸ್ಟ್ 24 22 ನಾನು ಟ್ರೈನಿಂಗ್ ಹೊಟ್ಟೋದೆ. ಸೆಲೆಕ್ಷನ್ ಆದಮೇಲೆ ನಾನು ಮದುವೆ ಡಿಸೈಡ್ ಮಾಡಿದೆ. ನಮ್ಮ ಕಂಚಿವರ್ದಿ ಅಂತ ನನ್ನ ಗೈಡ್ ಆತ ಇನ್ನೊಂದು ಗೀಳತ್ತಿಸ್ತ ಅವನು, ನಾವು ಸಿನಿಮಾ ನಟ ಆಗ್ಬಿಡೋಣ ಅಂತ. IAS ಮಾಡೋಕ್ಕಾಗಲಿಲ್ಲ ಅವನು, IAS ಮಾಡೋಕ್ಕಾಗಲಿಲ್ಲ, KS ಮಾಡಲಿಲ್ಲ. ಈ ಸಿನಿಮಾ ನಟ ಆಗೋಣ SLC ಫೇಲ್ ಆದಾಗೆ ಫೋಟೋಸ್ ತೆಗಿಸಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕಳಿಸ್ತಾ ಇದ್ವಿ. ಅದೇಂಗಿಲ್ಲ ಅಂತ ಅಂದೆ ನಾನು. ಇಲ್ಲ, ನಾವೇನು ಮಾಡೋಣ, ಇಬ್ಬರು ಫೋಟೋ ತೆಗೆಸ್ಬಿಟ್ಟು ರಾಜ್ಕುಮಾರ್ಗೆ ಕಳಿಸ್ಬಿಡೋಣ ಅಂತ. ಅಣ್ಣವ್ರಿಗೆ ಅವರು ಫೋಟೋನ ರಾಜ್ಕುಮಾರ್ ಕಳಿಸ್ತಾ ಇದ್ವಿ ಅಣ್ಣವ್ರಿಗೆ. ಆಮೇಲೆ ರಾಜ್ಕುಮಾರ್ ಅವರು ಕಳಿಸಿ ಆದಮೇಲೆ ಅಣ್ಣವ್ರ ಹತ್ರ ಹೋಗಿ, ಅಣ್ಣವ್ರೆ ನಾವು ನಿಮಗೆ ಫೋಟೋ ಕಳಿಸಿವಿ, ನೀವು ನಮಗೇನು ಉತ್ತರನೇ ಬರಲಿಲ್ಲ ಅಣ್ಣವ್ರೆ. ನಗರು ಕಂಡ್ರೆ ಭಾಳ ಅಭಿಮಾನ. ಹೆಂಗೆ ಅಂದರೆ ಈವನ್ ಸಿನಿಮಾ ಮಾಡಿದ್ವಲ್ಲ, ಹಂಸಲೇಖರು ಫಸ್ಟ್ ಪಿಕ್ಚರ್ ಮಾಡಿದ್ವಲ್ಲ, ಓಹೋ ಹಿಮಾಲಯ ಇದೆಯಲ್ಲ, ಹೌದು, ನಾನು ಸಿಕ್ಕಿದಾಗೆಲ್ಲ ಹೇಳೋರು ಅಣ್ಣವರು, ಶಿವರಾಮ್ ಅವರು ಏನು ನೀವು ಅದ್ಭುತವಾದ ಹಾಡೋದು, ನನಗೆ ತುಂಬ ಇಷ್ಟ, ಅದು ಎಂಥ ಸಿನಿಮಾ ಅಂತ. ಓಹೋ ಹಿಮಾಲಯ ಸಾಂಗ್ನಿಂದ ಓಹೋ ಪ್ರೇಮ ಕಾಶ್ಮೀರ ಸಾಂಗ್ ಸೃಷ್ಟಿಯಾಯಿತು. ಅಣ್ಣವರು ಅದಕ್ಕೋಸ್ಕರನೇ ಓಹೋ ಪ್ರೇಮ ಕಾಶ್ಮೀರ ಮಾಡಿ ಅಂತ ಮಾಡಿಸ್ಕೊಂಡ್ರಂತೆ. ಹಂಸಲೇಖ ಹೇಳ್ತಾಯಿದ್ರು. ಇಲ್ಲ, ಅಣ್ಣವ್ರು ನಿಮ್ಮ ಹಾಡನ್ನ ಭಾಳ ಇಷ್ಟಪಟ್ಟು ಓಹೋ ಹಿಮಾಲಯ ಇತ್ತಲ್ಲ, ಓಹೋ ಪ್ರೇಮ ಕಾಶ್ಮೀರ
ಈ ಅಣ್ಣವ್ರದ್ದೇನಪ್ಪ ಅಂತಂದರೆ ಆ ಪ್ರೀತಿನ ಯಾರು ಸಿನಿಮಾ ಲ್ಯಾಂಡಲ್ಲಿ ತೋರಿಸಲ್ಲ. ಪ್ರತಿಯೊಬ್ಬರೂ ಅಲ್ವಾ, ಅವ್ರಿಗೆ ಏನು ನಿಷ್ಕಲ್ಮಶವಾದ ಹೃದಯ. ಅವ್ರಿಗೆ ಬೇರೆಯವರು ಈಗಿನ ಹೀರೋಗಳು ಬೇರೆಯವ್ರು ನೋಡಿ ಹೊಟ್ಟೆ ಪೂರಿ ಪಡೋದು, ನಾನೇ ಬೆಳಿಬೇಕು ಅನ್ನೋದು, ಅದನ್ನೆಲ್ಲ ಮೀರಿ ಬೆಳೆದಿದ್ರು. ನಾವು ಫಸ್ಟ್ ಪಿಕ್ಚರ್ ಮಾಡಿದ್ದು ಈ ಮೈಸೂರಿಗೆ ಬಂದರು. ಮೈಸೂರಿನಲ್ಲಿ ಅವಾಗ ಕಮಿಷನರ್ ಆಗಿದ್ದೆ ನಾನು. ಅವ್ರು ಯಾರೋ ಶಿವರಾಮ್ ಸರ್, ನಮ್ಮ ಶಿವರಾಮ್ ನೀನು ನಾನು ಪರಿಚಯ ಮಾಡಿಕೊಡ್ಬೇಕಾ, ನನಗೆ ಗೊತ್ತಿಲ್ವ ಅಂತ, ಅಷ್ಟು ಪ್ರೀತಿ. ಅಣ್ಣವ್ರ ಮನೆಯಲ್ಲಿ ಒಳ್ಳೊಳ್ಳೆ ಊಟ ಕೊಡೋರು. ಈ ಬೆಂಗಳೂರು DC ಇದ್ದಾಗ ಕಾರ್ಪೊರೇಷನ್ಗೆ ವಾರ ನಾನು ಶಿವರಾಮ್ ಅವರು ನಾವೆಲ್ಲ ಅದೊಂದು ಇದು ಅಸೋಸಿಯೇಷನ್ ಕಲಾವಿದರ ಸಂಖ್ಯೆ ಲ್ಯಾಂಡ್ ಕೊಡೋದು, ಅದ್ರ ಬಗ್ಗೆ ವಾರ ಸೇರ್ತಾಯಿದ್ವಿ ನಾವು. ಮೀಟ್ ಮಾಡ್ತಾ ಅಣ್ಣವ್ರ ಮನೆಯಲ್ಲಿ ಒಳ್ಳೊಳ್ಳೆ ಊಟ ಕೊಡೋರು. ಊಟ ಮಾಡ್ಕೊಂಡು ಅವ್ರಿಗೆ ಏನೇನು ಬೇಕೋ ಮಾತಾಡ್ಕೊಂಡು ಬರ್ತಿದ್ವಿ. ಅವ್ರ ಹತ್ರ ಮನಸ್ಸು ಬಿಚ್ಚಿ ಮಾತಾಡೋದು. ನಾನು ಅಧಿಕಾರಿ ಅನ್ನೋ ಕಾರಣಕ್ಕೆ ವಿಶೇಷ ಕಾಳಜಿ ವಹಿಸಿ ಸಿನಿಮಾ ಮಾಡಿದ್ರು. ನಾನು IAS ಅಧಿಕಾರಿ ಅಂತೇಳಿ ಅವರು ಒಂದು ಸ್ವಲ್ಪ ವಿಶೇಷ 4 ಸಾಂಗ್ ಮಾಡಿದ್ರು, 4 ಹಿಟ್ಟು. ಹೀಗೆ ಶಿವರಾಮ್ 2 ವರ್ಷಗಳ ಹಿಂದೆ ತಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ವಿಚಾರ, ಸಿನಿಮಾಗೆ ಸಂಬಂಧಿಸಿದ ವಿಚಾರಗಳನ್ನು ಮನಬಿಚ್ಚಿ ಮಾತನಾಡಿದ್ದಾರೆ. ಇವರ ಈ ಎಪಿಸೋಡ್ ನಿಮಗೂ ಇಷ್ಟವಾಗಿದೆ ಎಂದು ಭಾವಿಸ್ತಾ ಇಲ್ಲಿಗೆ ವಿರಾಮ ಹೇಳ್ತಾ ಇದ್ದೇನೆ. ಮತ್ತೆ ನಿಮ್ಮ ಮುಂದೆ ವಿಶೇಷ ಸಬ್ಜೆಕ್ಟ್ನೊಂದಿಗೆ ಬರಲಿದ್ದೇನೆ. ಬೆಳಗೆರೆ ನೀವು ಸಬ್ಸ್ಕ್ರೈಬ್ ಮಾಡಿ ಉತ್ತಮ ಸುದ್ದಿ ಹಾಗೂ ಮಾಹಿತಿಯನ್ನು ಪಡೆಯಿರಿ.